ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗಂಗಾವತಿ ತಾಲೂಕಿನ ಹೊಸ ಹಿರೇಬೆಣಕಲ್ ಗ್ರಾಮದಲ್ಲಿ ಸರ್ವ ಸಮಾಜದ ಮುಖಂಡರುಗಳಿಂದ ಅಭಿನವ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸರ್ವ ಸಮಾಜದ ಗ್ರಾಮಸ್ಥರಿಂದ ರೊಟ್ಟಿ ಮತ್ತು ದವಸ ಧಾನ್ಯಗಳನ್ನು ಗವಿಮಠಕ್ಕೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದಲ್ಲಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ದವಸ ಧಾನ್ಯ ಹಾಗೂ ರೊಟ್ಟಿಗಳನ್ನು ಗವಿಮಠಕ್ಕೆ ತೆರಳಲಾಯಿತು. ನಂತರ ಗ್ರಾಮಸ್ಥರು ನಮ್ಮ ATV ಮಾತನಾಡಿ, ಸರ್ವ ಸಮಾಜದವರು ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯ ಮಾಡುತ್ತಿರುವುದು ಶ್ರೀಗಳಿಗೆ ಅರ್ಪಣೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಜಂಗಮಗೆ ಬೆಳಗಿರಿ ಜ್ಞಾನಪೂರ್ಣಂದ ಗಂಧೋತಿ ಬಲವಾದ ಮನವೇ ಕರ್ಪೂರದ ಬೇಡಿರು ಈ ನಾವಿವತ್ತಿ ಬೆಳಗಿರಿ ಜ್ಞಾನಪೂರ್ಣಂದ ಗಂಧೋತಿ ನಿರ್ಮಲವಾದ ಮನವೇ ಕರ್ಪೂರದ ರುಚಿ. ಗಂಗಾವತಿ ತಾಲೂಕಿನ ಹೊಸ ಹಿರೇಬೆಣಕಲ್ ಗ್ರಾಮದಲ್ಲಿ ಆ ಮಹಾಮಹಿಮನಾದಂಥ ಶ್ರೀ ಗವಿಸಿದ್ದೇಶ್ವರ ಮಠದ ದಾಸೋಹಕ್ಕೆ ನಮ್ಮ ಗ್ರಾಮದ ಅನೇಕ ಜನರು ಇಲ್ಲಿ ಹೋದ ವರ್ಷ ಏನಪ್ಪ ಅನ್ನಂದರೆ 10,000 ರೊಟ್ಟಿಗಳನ್ನು ಎಲ್ಲ ಯಾವುದೇ ಹಿಂದೂ ಮುಸ್ಲಿಂ ಮತ್ತು ಯಾವುದೇ ಭೇದ ಭಾವ ಮಾಡಲಾರ್ದೆ ಪ್ರತಿಯೊಬ್ಬರು ತಮ್ಮ ಮಡಿಯಿಂದ ರೊಟ್ಟಿಗಳನ್ನು ಕೊಟ್ಟಿದ್ರು. ಅದೇ ರೀತಿಯಾಗಿ ಈ ವರ್ಷ ಏನಪ್ಪ ಅನ್ನಂದರೆ ನಮ್ಮ ಗ್ರಾಮದ ಭಕ್ತಾದಿಗಳು 1,001 ರೊಟ್ಟಿಗಳನ್ನು
ಮತ್ತು 21 ಕ್ವಿಂಟಾಲ್ ಅಕ್ಕಿಯನ್ನು ಆ ಮಹಾಮಹಿಮನಾದಂಥ ಗವಿಸಿದ್ದೇಶ್ವರ ದಾಸೋಹಕ್ಕೆ ನೀಡಿದ್ದಾರೆ. ಆ ಮಹಾಮಹಿಮನಾದಂಥ ಶ್ರೀ ಗವಿಸಿದ್ದೇಶ್ವರನು ಗ್ರಾಮದ ಎಲ್ಲ ಭಕ್ತಾದಿಗಳನ್ನು ಅವರ ಆರೋಗ್ಯ ಮತ್ತು ಅವರ ಆರ್ಥಿಕ ಸ್ಥಿತಿ, ಸಾಮಾಜಿಕ ಸ್ಥಿತಿ ಎಲ್ಲ ರೀತಿಯಿಂದಲೂ ಅವರ ಅಭಿವೃದ್ಧಿ ಹೊಂದಲಿ ಅಂತೇಳಿ ಆ ಮಹಾಮಹಿಮನಾದಂಥ ಗವಿಸಿದ್ದೇಶ್ವರನು ಆಶೀರ್ವಾದ ಮಾಡಬೇಕಂತ ಕೇಳ್ಕೊಳ್ತಾ, ಅದೇ ರೀತಿಯಾಗಿ ಮುಂದಿನ ದಿನಮಾನದಲ್ಲಿ ಇನ್ನೂ ಇದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಮಹಾದಾಸೋಹಕ್ಕೆ ಈ ಗ್ರಾಮದ ಎಲ್ಲ ಭಕ್ತಾದಿಗಳು ನೀಡಲಿಕ್ಕೆ ಒಂದು ಸಹಕಾರ ಅವರು ಕೊಡ್ಲಂತೇಳಿ ಆಶೀರ್ವಾದ ಮಾಡಲಂತೇಳಿ ಆ ಮಹಾಮಹಿಮೆಯಲ್ಲಿ ನನ್ನ ಎಲ್ಲ ದೈವದ ವತಿಯಿಂದ ಹೋದ ವರ್ಷ 5.5 ಕ್ವಿಂಟಲ್ ರೊಟ್ಟಿ ಕಳಿಸಿದ್ದೇವೆ. ಈ ವರ್ಷ ಕೂಡ 21 ಕ್ವಿಂಟಲ್ ಅಕ್ಕಿ ಹಾಗೂ 1100 ರೊಟ್ಟಿಯನ್ನು ಕಳಿಸುತ್ತಿದ್ದೇವೆ. ನಮ್ಮ ಗ್ರಾಮದ ವತಿಯಿಂದ ಜಾತಿ ಭೇದ ಭಾವವಿಲ್ಲದೆ ಜಾತಿ ಇರೋದು ಎರಡೇ ಜಾತಿ, ಹೆಣ್ಣು ಜಾತಿ ಒಂದು ಗಂಡು ಜಾತಿ. ಎಲ್ಲ ಜಾತಿಯಲ್ಲಿ ಇರೋದು ಹರಿಯೋದು ಒಂದೇ ರಕ್ತ, ಎಲ್ಲ ಜಾತಿಯಲ್ಲಿ ಹರಿಯೋದು ಒಂದೇ ರಕ್ತ. ನಮ್ಮ ಬಸವಣ್ಣನವರು ಕುಲ ಎಂದು ಹೊಡೆದಾಡದಿರಿ, ನಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ. ಅದೇ ರೀತಿಯಾಗಿ ನಮ್ಮ ಗ್ರಾಮದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಈ ರೀತಿ ಇದ್ದೇವೆ. ಇನ್ನು ಮುಂದಾದರೂ ಇದೇ ರೀತಿ ನಡೆಸಿಕೊಂಡು ಹೋಗುತ್ತೇವೆ ಎಂದು ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ನಾವು ಪ್ರತಿ ವರ್ಷವೂ ಸೇವೆ ಮಾಡ್ಬೇಕಂತಂದೇಳಿ ಎಲ್ಲ ಯುವಕರು ಮತ್ತು ಹಿರಿಯರು ಗ್ರಾಮಸ್ಥರೆಲ್ಲ ಕೂಡಿಕೊಂಡು ಹೋದ ವರ್ಷದಿಂದ ಈ ಅಭಿನವ ಗವಿಸಿದ್ದೇಶ್ವರ ಜಾತ್ರೆಗೆ ಏನಾದರೂ ಒಂದು ಸಮರ್ಪಣೆ ಮಾಡ್ಬೇಕಂತಂದೇಳಿ ಹೋದ ವರ್ಷ ರೊಟ್ಟಿ ಸೇವೆ ಮಾಡಿ ಸಮರ್ಪಣೆ ಮಾಡಿದ್ವಿ. ಈ ವರ್ಷ 20 ಕ್ವಿಂಟಲ್ ಅಕ್ಕಿ 1100 ರೊಟ್ಟಿಗಳನ್ನು ನಾವು ಅಭಿನವ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ನಮ್ಮ ಹೊಸಹೇರಬೆಣಕಲ ಗ್ರಾಮದ ಮುಖಾಂತರ ಸರ್ವಧರ್ಮದವರು ಭಾವೈಕ್ಯದಿಂದ ನಾವು ಭಕ್ತಿಪೂರ್ವಕವಾಗಿ ನಾವು ಗವಿಸಿದ್ದೇಶ್ವರ ಜಾತ್ರೆಗೆ ಎಲ್ಲ ಸಮರ್ಪಣೆ ಮಾಡ್ತಾ ನಾವು ಈ ಅಕ್ಕಿಯನ್ನು ಸಮರ್ಪಣೆ ಮಾಡ್ತೇವೆ ಅಂತಂದೇಳಿ ನಾನು 2 ಮಾತುಗಳನ್ನು ಅವರು ಎಲ್ಲ ಜನ ಮತ್ತು ಎಲ್ಲ ಧರ್ಮವನ್ನು ಸಮನಾಗಿ ನೋಡುವವರು ಮತ್ತು ಅವರು ಒಂದೊಂದು ಮಾತು ಅರ್ಥಪೂರ್ವಕ ಮತ್ತು ಪ್ರಸ್ತಾವನೆಯನ್ನು ಆಗಿ ನೀಡಿ ಮಾತಾಡುತ್ತಾರೆ. ಮತ್ತು ಅವರು ಮೋಟಿವೇಶನ್ ಅಂದರೆ ಜೀವನದ ದೀಪದ ದಾರಿಯ ಮಾತುಗಳನ್ನು ಭಾಳಷ್ಟು ಆಡಿದ್ದಾರೆ. ಅವರು ಆಡುವ ಮಾತು ಒಂದೊಂದು ಮುತ್ತಿನಂತೆ ಇರುತ್ತದೆ. ಅವರ ಒಂದು ಮಾತು, ಅವರ ಭಾಷಣದಲ್ಲಿ ಒಂದು ಮಾತು, ಒಂದೇ ವಾಕ್ಯದಲ್ಲಿ ಹೇಳಿರುವಂಥ ಒಂದು ಮಾತು ನಿಮ್ಮೆಲ್ಲರ ಜೊತೆಗೆ ಹೇಳ್ಬೇಕು ಅಂದರೆ ನನ್ನ ಒಂದು ತಿಳಿಸ್ಬೇಕಂತಂದು ಅವರು ನನ್ನ ಅನಿಸಿಕೆ. ಗವಿಯಜ್ಜವರು ಒಂದು ಭಾಷಣದಲ್ಲಿ ಅವರು ನಿಮಗೆಲ್ಲರಿಗೂ ತಿಳಿದಿರುವಂಥ ಎಲ್ಲ ತಾಯಿಯಂದರಿಗೆ ತಮ್ಮ ಮಕ್ಕಳು ತಮಗೆ ಶ್ರೇಷ್ಠ ಮತ್ತು ತಮ್ಮ ಮಕ್ಕಳನ್ನು ಬಿಟ್ಟು ಕೊಡೋದಿಲ್ಲ. ಆದರೆ ಗವಿಯಜ್ಜವರು ಒಂದು ಮಾತು ಎಂಥ ಅದ್ಭುತವಾದ ಒಂದು ಮಾತು ಆಡ್ತಾರೆ. ತಾಯಿಗೆ ಮತ್ತು ಭೂಮಿಗೆ ಮಕ್ಕಳು ಯಾವಾಗ ಭಾರ ಆಗ್ತಾರೆ ಅಂದರೆ ಗವಿಯಜ್ಜವರು ಹೇಳಿರುವಂಥ ಮಾತು ಒಂದೇ ವಾಕ್ಯದಲ್ಲಿ ಹೇಳುತ್ತಾರೆ. ಅವರು ಮತ್ತು